ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣ ಪರಮಾತ್ಮ ಕೌರವರ ಭೇಟಿಯಾಗಿ ಕೌರವರ ಸಭೆಗೆ ತನ್ನ ಉಪದೇಶವನ್ನು ಮಾಡಿ ಹೊರಟು ಕುಂತಿಯ ಸಂದರ್ಶನವನ್ನು ಮಾಡಿಕೊಂಡು ಭೇಟಿಯಾಗಿ ಅವಳ ಸಂದೇಶವನ್ನ ಪಾಂಡವರಿಗೆ ಮುಟ್ಟಿಸೋಣ ಅಂತ ಬರ್ತಾ ಇದ್ದಾನೆ. ಕುಂತಿಯ ಭೇಟಿಯಾಗುವುದಕ್ಕೆ ಬಂದ. ಕುಂತಿಯನ್ನು ಭೇಟಿಯಾದಾಗ ಕುಂತಿ ನಾನಾ ವಿಧವಾದ ಉಪದೇಶವನ್ನು ಮಾಡ್ತಾಳೆ. ಏನು ಹೇಳಬೇಕು ಧರ್ಮರಾಜನಿಗೆ ಅಂತನ್ನುವುದನ್ನ ಕುಂತಿ ಬಹಳ ವಿಸ್ತಾರವಾಗಿ ಅದ್ಭುತವಾಗಿ ತಿಳಿಸ್ತಾಳೆ. ಆಗ ಅವಳು ಹೇಳುವಂತಹ ಮಾತಿನಲ್ಲಿ ಒಂದು ಸಂವಾದ, ಅದು ವಿದುಲ ಮತ್ತು ಅವಳ ಮಗ ಸಂಜಯ ಇವರಿಬ್ಬರಲ್ಲಿ ನಡೆದ ಸಂವಾದ. ಆ ಸಂವಾದವನ್ನ ಹೇಳ್ತಾಳೆ. ಆ ಸಂವಾದವನ್ನು ಹೇಳಿ, ಈ ಸಂವಾದವನ್ನೇ ನೀನು ಅವನಿಗೆ ಧರ್ಮರಾಜರಿಗೆ ಮುಟ್ಟಿಸು, ಇದೇ ನನ್ನ ಸಂದೇಶ. ಆಗ ಹೇಳುವ ಮಾತೇನು ಅಂದ್ರೆ, ನಿಹೀನ ಸೇವಿತಂ ಮಾರ್ಗಂ ಗಮಿಷ್ಯಸ್ಯ ಚಿರಾದಿವ ಅಥೈತಸ್ಯಾಂ ಅವಸ್ಥಾಯಾಂ ಪೌರುಷಂ ಹಾತುಮಿಚ್ಛಸಿ ನಿಹೀನ ಸೇವಿತಂ ಮಾರ್ಗಂ ಗಮಿಷ್ಯಸ್ಯ ಚಿರಾದಿವ. ಈ ಅವಸ್ಥೆಯಲ್ಲಿ ವಿದುಲ ತನ್ನ ಮಗನಿಗೆ ಹೇಳುವ ಮಾತು, ಈ ಅವಸ್ಥೆಯಲ್ಲಿ ನೀನು ನಿನ್ನ ಪರಾಕ್ರಮವನ್ನ, ನಿನ್ನ ಪೌರುಷವನ್ನ ನೀನು ಕೈಗೆ ತೆಗೆದುಕೊಳ್ಳದೆ ಇದ್ರೆ, ಪರಾಕ್ರಮವನ್ನ ತೋರದೇ ಇದ್ರೆ ಆಗುವುದೇನು ಅಂತಂದ್ರೆ, ಅತ್ಯಂತ ನಿಹೀನರು, ನಿಕೃಷ್ಟರಾಜ ಜನ, ನೀಚ ಜನ ಯಾವ ಮಾರ್ಗವನ್ನು ಅವಲಂಬಿಸಬೇಕೋ ಆ ಮಾರ್ಗವನ್ನು ನೀನು ಅವಲಂಬಿಸುವಂತೆ ಆಗತ್ತೆ. ಮನುಷ್ಯ ಪರಾಕ್ರಮದಿಂದಿರಬೇಕು, ಶೌರ್ಯದಿಂದಿರಬೇಕು, ಇಲ್ಲದೆ ಇದ್ರೆ ಬಹಳ ದೈನ್ಯದ ಸ್ಥಿತಿ ಅವನಿಗೆ ಬರ್ತದೆ. ಹಾಗಾಗಿ ಅತ್ಯಂತ ನೀಚರು, ಅತ್ಯಂತ ಅಯೋಗ್ಯರು ಯಾವ ಮಾರ್ಗವನ್ನು ಅವಲಂಬಿಸ್ತಾರೋ ಅಂತಹ ಅಕರ್ಮಣ್ಯವಾದ ಮಾರ್ಗ, ಯಾವ ಕೆಲಸ ಇಲ್ಲ, ಲೈಫ್ ವೇಸ್ಟರ್ ಅಂತೇನು ಕರಿತೇವೆ, ಇಡೀ ಜೀವನವನ್ನೇ ವ್ಯರ್ಥವಾಗಿ ಕಾಲಹಳ ಮಾಡಿದ ಜನ, ಆ ಜನರ ಜೀವನವನ್ನ ನೀನು ನಡೆಸುವಂತಾಗತ್ತೆ. ಆದ್ದರಿಂದ ಎಚ್ಚರ ಇರಲಿ, ಅಂಥ ದುರ್ಮಾರ್ಗ ಅರ್ಥಾತ್ ಆ ನಿಹೀನ ಮಾರ್ಗಕ್ಕೆ ನೀನು ಹೋಗಬೇಡ. ಕ್ಷತ್ರಿಯೋ ಜೀವಿತಾಕಾಂಕ್ಷಿ ಸ್ಥೇನ ಇತ್ತೇವ ತಂವಿದು. ತನ್ನ ಕರ್ತವ್ಯವನ್ನು ಮಾಡದೆ, ತನ್ನ ತೇಜಸ್ಸನ್ನು ತೋರದೆ, ತನ್ನ ಪರಾಕ್ರಮವನ್ನು ಬೆಳಗದೆ ಯಾವ ಕ್ಷತ್ರಿಯ ಬದುಕುವ ಆಸೆ ಪಡ್ತಾನೋ, ಆ ಬದುಕುವುದಕ್ಕೆ ಆಸೆ ಪಡುವಂತಹ ಆ ಮನುಷ್ಯ ಅವನು ಅತ್ಯಂತ ಅಯೋಗ್ಯ, ಅವನು ಕಳ್ಳ. ವೇದವನ್ನು ಓದದ ಬ್ರಾಹ್ಮಣ ಕಳ್ಳ. ತನ್ನ ಪರಾಕ್ರಮವನ್ನ, ಅಧರ್ಮವನ್ನ ತಡೆದು ಹಾಕದೆ ಧರ್ಮವನ್ನ ಪರಿಪಾಲಿಸುವುದಕ್ಕೆ ಪ್ರೇರಣೆ ಮಾಡದಿರುವ ಕ್ಷತ್ರಿಯ ಅವನು ಸ್ಥೇನ, ತುಡುಗ, ಕಳ್ಳ. ಯಾಕೆ ಅಂದ್ರೆ ಅವರವರಿಗೆ ಕೊಟ್ಟ ಕೆಲಸವನ್ನವರು ಮಾಡಿದ್ರೆ ಮಾತ್ರ ಅವರು ಆಯಾ ವರ್ಣ, ಜಾತಿ ಅಥವಾ ಆಶ್ರಮಗಳಿಗೆ ಸಂಬಂಧಪಟ್ಟವರು. ಅದಿಲ್ಲದೆ ಇದ್ರೆ ಅವನು ಘೋರ ಪಾತಕಿ ಅಂತಲೇ ಲೆಕ್ಕ. ಏನ್ ಕೆಲಸ ಹೇಳಿದ್ದಾರೆ ಆ ಕೆಲಸವನ್ನು ಮಾಡಬೇಕು. ಕೆಲಸ ಮಾಡದೆ ಬರೀ ಊಟ ಮಾಡುವಂತಹ ಮನುಷ್ಯ ಅವನು, ಏನು ಕೆಲಸಕ್ಕೆ ಬಾರದೆ ಇದ್ದವನು, ಅವನ ಕಳ್ಳ, ಅವನು ಅಯೋಗ್ಯ. ಅವನು ಅರ್ಥವಂತ್ಯುಪಪನ್ನಾನಿ ವಾಕ್ಯಾನಿ ಗುಣವಂತಿ ಚ ನೈವ ಸಂಪ್ರಾಪ್ನುವಂತಿ ತ್ವಾಂ ಮುಮೂರ್ಷುವಿವ ಭೇಷಜಂ. ಸಾಯುವ ಮನುಷ್ಯ ಯಾವನ ಸಾವು ನಿಶ್ಚಿತವಾಗಿದೆ ಅವನಿಗೆ ಯಾವ ಉಪದೇಶದ ಮಾತು ಕೂಡ ನಾಟುವುದಿಲ್ಲ. ರೋಗಿ ಔಷಧಿಯನ್ನು ತೆಗೆದುಕೊಳ್ತಾನೆ, ಎಲ್ಲಿವರೆಗೆ ತೆಗೆದುಕೊಳ್ತಾನೆ ಅಂದ್ರೆ ಸಾಯೋವರೆಗೆ ತೆಗೆದುಕೊಳ್ತಾನೆ. ಸಾವು ನಿಶ್ಚಿತವಾಯಿತು ಅಂದ್ರೆ ಅವನ ಕೊರಳಲ್ಲಿ, ಅವನ ಕಂಠದಲ್ಲಿ ಔಷಧಿ ಹೋಗುವುದೇ ಇಲ್ಲ. ಹಾಗಿದೆ. ಇದು ಬಹಳ ವಿಚಿತ್ರವಾದ ಮಾತು. ಅಂದ್ರೆ ನಮ್ಮೆಲ್ಲರಿಗೂ ಸಂಬಂಧಪಟ್ಟದ್ದೇ. ನಾವು ಉಪದೇಶವನ್ನು ಯಾವಾಗ ಕೇಳ್ತೇವೆ ಅಂತಂದ್ರೆ ನಮ್ಮಲ್ಲಿ ಸುಧಾರಣೆ, ಬದಲಾವಣೆ, ಉದ್ಧಾರ, ಉನ್ನತಿ, ಅಭ್ಯುದಯ ಆಗೋದಾಗಿದ್ರೆ ನಾವು ಒಳ್ಳೆ ಮಾತುಗಳನ್ನ, ಉಪದೇಶವನ್ನ ಕೇಳುವುದಕ್ಕೆ ತಯಾರಾಗ್ತೇವೆ. ಉಪದೇಶ ಮಾಡಿದ್ರು, ಮಾಡುವವರು ಸಿಕ್ಕರು, ಉಪದೇಶ ಏನು ಹೇಳಿದರೂ ಕೂಡ ಕೇಳುವುದಕ್ಕೆ ತಯಾರಾಗುವುದಿಲ್ಲ. ಯಾವಾಗ ಅಂದ್ರೆ ನಮ್ಮಲ್ಲಿ ಏನೂ ಬದಲಾವಣೆ ಆಗುವುದಿಲ್ಲ, ನಮ್ಮ ದೈವ ಹೀಗೆ ಇದೆ ಅನ್ನುವುದಾಗಿದ್ರೆ ಆಗ ಆ ತರಹ ಇದ್ದ ಹಾಗೆ ಇರ್ತೇವೆ. ಇದು ಮಹಾಭಾರತದ ಬಹಳ ಸುಂದರವಾದ ಮಾತಿದು, ಬಹಳ ಸುಂದರವಾದ ಮಾತು. ಮನುಷ್ಯನಿಗೆ ಉಪದೇಶವನ್ನು ಮಾಡುವವರು ಜನ ಏನು ಕಮ್ಮಿ ಇಲ್ಲ.
ಇದ್ದಾರೆ, ಅವರು ಸಿಗೋದಿಲ್ಲ ನಿಜ. ಬೇಕಾದಷ್ಟು ಜನ ಇದ್ರೂ ಕೂಡ ಪರಿಣಾಮವಾಗುವುದಿಲ್ಲ. ಯಾಕೆಂದ್ರೆ ಕೇಳೋದಕ್ಕೆ ಇವನು ತಯಾರಿಲ್ಲ. ಇವನು ಕೇಳೋದಕ್ಕೆ ತಯಾರಿಲ್ಲ. ಯಾಕೆ ಕೇಳೋದಕ್ಕೆ ತಯಾರಿಲ್ಲ ಅಂದ್ರೆ ಅವನ ಹಾಳು ಹಣೆ ಬರಹ ಅಂಥದ್ದು. ಅವನಲ್ಲಿ ಉನ್ನತಿ ಆಗುವ ಪ್ರಸಕ್ತಿಯೇ ಇಲ್ಲ. ಹಾಗಾಗಿ ಅವನು ಒಳ್ಳೆ ಮಾತುಗಳನ್ನು ಕೇಳುವುದಕ್ಕೆ ಸಿದ್ಧನಾಗುವುದಿಲ್ಲ. ಅವನನ್ನ ಆ ಮನಸ್ಸು ಅವನನ್ನು ಹಿಂದೆ ಎಳೀತದೆ. ಅದನ್ನು ಕೇಳಬೇಡ, ಆ ಮಾತನ್ನ ಕೇಳಬೇಡ, ನೀನು ಆ ಮಾತನ್ನ ಉಪದೇಶ ಕೇಳಬೇಡ ಅಂತಲೇ ಪ್ರೇರಣೆ ಮಾಡತ್ತೆ. ಹೇಗೆ ಅಂದ್ರೆ ಮುಮೂರ್ಷುಮಿವ ಭೇಷಜಂ. ಔಷಧಿ ಬೇಕಾದಷ್ಟಿದೆ, ಸುತ್ತ ಔಷಧಿ ಬೇಕಾದಷ್ಟಿದೆ, ಆದ್ರೆ ತಗೊಳ್ಳೋದಿಲ್ಲ, ರುಚಿ ಇಲ್ಲ, ಅವನಿಗೆ ಸೇರುವುದಿಲ್ಲ, ಬೇಡ ಅಂತಂತಾನೆ, ಉಗುಳುತ್ತಾನೆ. ಯಾಕೆಂದ್ರೆ ಸಾಯೋನಿದ್ದಾನೆ. ಭಾವಿತ್ವಾಚ್ಚೈವ ಕಾರ್ಯಸ್ಯ ಅಂತ ಶಾಸ್ತ್ರದಲ್ಲಿ ಬರ್ತಿರ್ತದೆ. ಆ ಕಾರ್ಯ ಹಾಗಾಗಬೇಕಾಗಿದೆ, ಆದ್ದರಿಂದ ಹೀಗಾಗತ್ತೆ. ಆದ್ದರಿಂದ ಮನುಷ್ಯ ಉಪದೇಶದ ಮಾತು ಏನೇ ಒಳ್ಳೆ ಮಾತಿರಲಿ, ಅದು ಎಷ್ಟೇ ಮಟ್ಟಕ್ಕಿರಲಿ, ನಾನು ಯಾವಾಗಲೂ ಹೇಳೋ ಮಾತು ಒಂದು ಏನು ಅಂದ್ರೆ, ನಾವು ಉಪದೇಶವನ್ನ ಕೇಳಿ ಪೂರ್ಣವಾಗಿ ಸುಧಾರಣೆಯಾಯಿತು, ಭಾರಿ ಉದ್ಧಾರಕ್ಕೆ ನಾವು ಹೋದ್ವಿ ಅಂತ ಪರಮಹಂಸರಾಗುವ ಅಗತ್ಯವಿಲ್ಲ. ಆದರೆ ಅದಕ್ಕೆ ತುಡಿತ ಅಂತೇನಂತಾರೆ, ಮಿಡಿತ ಅಂತೇನಂತಾರೆ, ಅದು ಬರಬೇಕು ನಮ್ಮ ಮನಸ್ಸಿನಲ್ಲಿ. ನಾವು ಸಾಧನೆ ಮಾಡಬೇಕು, ನಾವು ಉದ್ಧಾರವನ್ನ ಮಾಡಿಕೊಳ್ಳುವುದಕ್ಕೆ ದಾರಿ ಕಾಣಬೇಕು ಅನ್ನುವ ಒಂದು ಅಪೇಕ್ಷೆಯ ಹಂಬಲ ತವಕ ನಮ್ಮ ಮನಸ್ಸಿನಲ್ಲಿ ಬಂದು, ನಾನು ಮಾಡ್ತಾ ಇದ್ದದ್ದು ತಪ್ಪು ಅಂತನೋ ಪೂರ್ಣ ಎಚ್ಚರ ಬಂದ್ರೆ ಸಾಕು, ಮನುಷ್ಯನಿಗೆ ದಾರಿ ಸಿಗುತ್ತೆ. ನಾನು ಮಾಡೋದೇ ಹೀಗೆ, ನಾನು ಇದ್ದದ್ದೇ ಹೀಗೆ, ನಾನು ಇದ್ದದ್ದೇ ಸರಿ, ಇದರಲ್ಲೇನ್ ತಪ್ಪಿಲ್ಲ ಅಂತನ್ನುವಂತಹ ಹಠಮಾರಿ ಸ್ವಭಾವದ ಮನುಷ್ಯನಾದ್ರೆ ಅವನಲ್ಲಿ ಸುಧಾರಣೆಯ ಅಪೇಕ್ಷೆಯನ್ನು ಮಾಡುವುದು ಸಂಭವವೇ ಇಲ್ಲ. ಹಾಗಾಗಿ ಮನುಷ್ಯ ತನ್ನ ತಪ್ಪನ್ನ ತಿಳಿದುಕೊಳ್ಳುವುದು ಮೊದಲನೇದ್ದು, ಒಳ್ಳೆಯದಕ್ಕಾಗಿ ಸಂಕಲ್ಪವನ್ನು ಮಾಡುವುದು ಎರಡನೇದ್ದು. ಉಪದೇಶವನ್ನು ಕಿವಿಯಾರೆ ಕೇಳಬೇಕು, ಮನಸಾರೆ ಕೇಳಬೇಕು, ಸಾಕು. ಮನಸಾರೆ ಉಪದೇಶವನ್ನು ಕೇಳುವುದಕ್ಕೆ ತಯಾರಾದರೂ ಕೂಡ ಮನುಷ್ಯನಲ್ಲಿ ಸುಧಾರಣೆಯ ಮೊದಲನೇ ಹೆಜ್ಜೆ ಅದು. ಯಾಕೆಂದ್ರೆ ಕೇಳುವುದಕ್ಕೆ ತಯಾರಾಗುವುದಿಲ್ಲ. ಭಾರಿ ವಿಚಿತ್ರ ಇದು. ಆದ್ದರಿಂದ ಮುಮೂರ್ಷುಮಿವ, ಈ ದುರ್ಯೋಧನ ಧರ್ಮರಾಜನಿಗೆ ಇದೆಲ್ಲ ಉಪದೇಶ ನಡೀತಾ ಇದೆ, ಅಥವಾ ವಿದುರ ತನ್ನ ಮಗನಿಗೆ ಸಂಜಯನಿಗೆ ಉಪದೇಶ ಮಾಡ್ತಾ ಇದ್ದಾಳೆ, ಅದನ್ನು ಧರ್ಮರಾಜನಿಗೆ ಪಾಸಾನ್ ಮಾಡಬೇಕಾಗಿದೆ. ಆದರೆ ಆದ ಸಂಗತಿ ಹಿಂದೆ ಉಪದೇಶಗಳನ್ನು ಎಷ್ಟು ಮಾಡಲಿಲ್ಲ ಧರ್ಮರಾಜನಿಗೆ, ದುರ್ಯೋಧನನಿಗೆ ಬೇಕಾದಷ್ಟು ಉಪದೇಶವಾಯಿತು, ಹೇರಳ ರಾಶಿ ರಾಶಿ ಉಪದೇಶವಾಯಿತು. ಆದ್ರೆ ಯಾರು ಕೇಳಿದ್ರು? ಕೇಳಲಿಲ್ಲ. ಯಾಕೆ? ಅವನಿಗೆ ಭಾವಿತ್ವಾಚ್ಚೈವ ಕಾರ್ಯಸ್ಯ, ಅನರ್ಥವಾಗಬೇಕಾಗಿದೆ, ಆದ್ದರಿಂದ ಕೇಳಲಿಲ್ಲ ಅವನು, ಇಷ್ಟೇ. ಹಾಗಾಗಿ ಮನುಷ್ಯ ಆ ರೀತಿಯಾಗಿ ಅಂದ್ರೆ ದೇವರೆಲ್ಲ ಕುಡಿಸಿಕೊಡ್ತಾನೆ. ಯಾದೃಶಿ ಭವಿತ ಯಾದೃಶಿ ಭಾವನಾಯಸ್ಯ ಸಿದ್ಧಿರ್ಭವತಿ ತಾದೃಶಿ, ಯಾದೃಶಿ ಭವಿತವ್ಯತ ಅಂತ ಏನು ಸಹಾಯಾಸ್ತಾದೃಶ ಏವ ಸಿದ್ಧಿರ್ಭವತಿ ಯಾದೃಶಿ ಭವಿತವ್ಯತ. ಮುಂದೆ ಏನು ಆಗಬೇಕಾಗಿದೆಯೋ ಅಂತಹದ್ದೆಲ್ಲ ಕೂಡಿ ಬರುತ್ತೆ. ಇಲ್ಲೆಲ್ಲ ಕೂಡಿ 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 ಸೇರಿ ಬರ್ತದೆ. ಅದೆಲ್ಲ ದೇವರಷ್ಟನ್ನ ಹಾಗಾಗ ಕೂಡಿಸಿ ಬಿಡ್ತಾರೆ. ಅದು ಟೀಕಾಕರ್ತಾದರಿದ್ದಾರೆ. ಟೀಕಾಕರ್ತಾದರಿಗೆ ಅಕ್ಷೋಭ್ಯತೀರ್ಥರ ಸಮಾಗಮವೇ ಆಗಿರಲಿಲ್ಲ ಅಂದ್ರೆ ಟೀಕಾಕರ್ತಾದ್ರೆ ಏನಾಗ್ತಿರ್ಲಿಲ್ಲ. ಇಲ್ಲ, ಇನ್ನೊಬ್ಬರಿಂದ ಆಗ್ತಿತ್ತು. ಅಂತೂ ಯಾರಾದ್ರೊಬ್ಬರು ನಿಮಿತ್ತ ಬೇಕಲ್ಲ. ಅಂದ್ರೆ ಏನಿದೆ, ಗುರುಗಳು ಅಂತನ್ನುವ ದೃಷ್ಟಿಯೊಳಗೆ ಅಕ್ಷೋಭ್ಯತೀರ್ಥರ ಅನುಗ್ರಹವೂ ಬೇಕು. ಬೇಡ, ಅನುಗ್ರಹ ಅಂತನ್ನೋದೊಂದು ಮಾತು ಬಿಡಿ, ಆ ಪಾರಮಾರ್ಥಿಕ ಆಧ್ಯಾತ್ಮಿಕ ಅಂಶವನ್ನು ಬಿಟ್ಟು ಬಿಡೋಣ. ಸಾಮಾನ್ಯವಾಗಿ ಆದರೂ ಒಬ್ಬ ಮಾರ್ಗದರ್ಶಕ, ಒಬ್ಬ ಪ್ರೇರಕ, ಒಂದು ಏನೋ ಒಂದು ನಿಮಿತ್ತ ಬೇಕು. ಬುದ್ಧನ ಕಥೆಯಲ್ಲಿ ಕೇಳುವಾಗ, ಬುದ್ಧ ದೇವರು ಅಂತನೋ ಮಾತು ಬಿಟ್ಟು ಬಿಟ್ಟು ಕೇಳುವಾಗ, ಕೇವಲ ಕಥೆಯನ್ನು ಕೇಳುವಾಗ ಬುದ್ಧ ಆದ ಹೇಗೆ, ಬುದ್ಧನನ್ನಾಗಿ ಮಾಡಿದ್ದು ಯಾವುದು? ಸಾಯುವ ಮನುಷ್ಯ, ಮುದುಕ, ರೋಗಿ, ಆ 4 ಜನ ಅವನನ್ನ ಬುದ್ಧನನ್ನ ಮಾಡಿದರು. ಗೌತಮ ಬುದ್ಧನಾದದ್ದು ಈ 4 ಜನರ ದೃಷ್ಟಿಯಿಂದ. ಇವರು 4 ಜನರನ್ನ ಕಂಡದ್ದಕ್ಕೆ ಅವನು ಗೌತಮ ಬುದ್ಧನಾದ. ಹೀಗೆ ನಿಮಿತ್ತಗಳು, ಆಯಾ ಸನ್ನಿವೇಶಗಳು ಕೂಡಿ ಬಂದು ಅವನಲ್ಲಿ ಪರಿಣಾಮವಾಗಿ ಕೆಲಸ ಆಗ ಹೋಗ್ಬಿಡ್ತದೆ. ಹೀಗೆ ಮನುಷ್ಯನಿರ್ತದೆ. ಅರ್ಥವಂತಿ ಉಪಪನ್ನಾನಿ ವಾಕ್ಯಾನಿ ಗುಣವಂತಿ ಚ, ಅರ್ಥವತ್ತಾದ ಮಾತುಗಳು, ಉಪಪನ್ನ ಯೋಗ್ಯವಾದ ಮಾತುಗಳು, ಗುಣವಂತಿ ಉತ್ತಮವಾದ ಗುಣವನ್ನು ಕೊಡುವ, ಬಹಳ ಲಾಭವನ್ನು ಕೊಡುವ ಉಪದೇಶಗಳು. ನೈವ ಸಂಪ್ರಾಪ್ತವಂತಿತ್ವ, ಯಾರು ನಿನ್ನನ್ನು ಹೇಳಲಿಕ್ಕೆ ಉಪದೇಶ ಮಾಡೋದಕ್ಕೆ ಬರುವುದಿಲ್ಲ. ಉನ್ಮತ್ತನಾಗಿ ನೀನು ಚಲಿಸಿದರೆ
ಅತ್ಯಂತ ಅಲಸನಾಗಿ ನೀನು ಬಿದ್ರೆ ಯಾರು ನಿನಗೆ ಉಪದೇಶ ಮಾಡ್ತಾರೆ? ಏನೋ ಸ್ವಲ್ಪ ಚೈತನ್ಯವಿದೆ ಅಂತ ಏನಾದ್ರೂ ನೀನು ಓಡಾಡಿದ್ರೆ 10 ಜನ ಬಂದು ಹೇಳ್ತಾರೆ, ಹೇಳಿದ್ದಕ್ಕೆ ನೀನು ಉದ್ಧಾರವಾಗುತ್ತೆ ನಿಂದು. ಸಂತಿ ವೈ ಸಿಂಧುರಾಜಸ್ಯ ಸಂತುಷ್ಟ ನ ತಥಾ ಜನಾಃ ದೌರ್ಬಲ್ಯಾದಾಸತೆ ಮೂಢ ವ್ಯಸನೌಘ ಪ್ರತೀಕ್ಷಿಣ ಸಂಜಯೋ ನಾಮತಶ್ಚತ್ವಂ ನ ಚ ಪಶ್ಯಾಮಿ ತತ್ವಯಿ. ಸಂಜಯ ಅಂತ ಹೆಸರು ನನ್ನ ಮಗನಿಗೆ ನಿನ್ನಗೆ ನಾನು ಹೆಸರಿಟ್ಟದ್ದ ಕಾರಣವೇ ಇದು, ಸಂಜಯ ಅಂತ. ನೀನು ಉತ್ತಮ ಜಯಶೀಲನಾಗಬೇಕು ಅಂತ ಅನ್ನೋದಕ್ಕಾಗಿ ಹೆಸರಿಟ್ಟೆ. ನೀನು ಮಾಡಿದ್ದೇನೆ, ಎಲ್ಲರಿಂದ ಸೋತು ಪರಾಭೂತನಾಗಿ ಮನೆಯಲ್ಲಿ ಬಂದು ಮಲಗ್ತಾ ಇದ್ದಿ ನೀನು. ಅನ್ವರ್ಥ ನಾಮ ಭವಮೇ ಪುತ್ರಮಾ ವ್ಯರ್ಥ ನಾಮಕಃ. ಅನ್ವರ್ಥ ನಾಮಕನಾಗು. ಸಂಜಯ ಅಂದ್ರೆ ನಿಜವಾಗಿ ಎಲ್ಲರನ್ನು ಗೆದ್ದು ಶತ್ರುಗಳನ್ನು ಸೋಲಿಸಿ ನೀನು ಉತ್ತಮವಾದ ಸಿದ್ಧಿಯನ್ನು ಪಡೆ, ಅದು ನಿನಗೆ ಸಾರ್ಥಕವಾಗತ್ತೆ. ಅನ್ವರ್ಥ ನಾಮಕನಾಗು ನೀನು, ವ್ಯರ್ಥವಾದ ನಾಮವನ್ನ ಮಾಡಬೇಡ. ಸಮ್ಯಕ್ ದೃಷ್ಟಿರ್ಮಹಾಪ್ರಾಜ್ಞೋ ಬಾಲಂ ತ್ವಾಂ ಬ್ರಾಹ್ಮಣೋ ಬ್ರವಿ. ಉತ್ತಮನಾದಂತಹ ಜ್ಯೋತಿಷಿ ಬಂದಿದ್ದ, ನಿನ್ನ ಚಿಕ್ಕ ಹುಡುಗನಾಗಿರುವಾಗ ನಿನ್ನನ್ನು ನೋಡಿ ಅವನು ಹೇಳಿದ, ಇವನು ಭಾರಿ ಆಗ್ತಾನೆ, ತೇಜಸ್ವಿ ಆಗ್ತಾನೆ, ಪರಾಕ್ರಮಿ ಆಗ್ತಾನೆ, ಶತ್ರುಗಳನ್ನು ಗೆಲ್ಲುವ ಉತ್ತಮ ದೊರೆ ಆಗ್ತಾನೆ ಅಂತ ನನಗೆ ಹೇಳಿದ್ರು. ಅನ್ನೋದಕ್ಕಾಗಿ ನಿನಗೆ ಸಂಜಯ ಅಂತ ಹೆಸರಿಟ್ಟದ್ದು. ಅವನು ಹೇಳಿದ್ದು ಸಮ್ಯಕ್ ದೃಷ್ಟಿಯಾದ ಮಹಾಪ್ರಾಜ್ಞನಾದ ಆ ಬ್ರಾಹ್ಮಣ ನಿನ್ನನ್ನು ನೋಡಿ ಹಾಗೆ ಹೇಳಿದ್ದಕ್ಕೆ ನಾಮಕರಣ ಮಾಡಿದೆ. ನಿನ್ನ ನಾಮವೋ ನೋಡಿದ್ರೆ ಎಲ್ಲರಿಂದ ಸೋತು ಬಂದಿದ್ದೀಯಾ ನೀನು. ಅಯಂ ಪ್ರಾಪ್ಯ ಮಹತ್ಕೃಚ್ಛಂ ಪುನರ್ವೃದ್ಧಿಂ ಗಮಿಷ್ಯತಿ. ಏನ್ ಹೇಳಿದ ಅಂತಂದ್ರೆ, ನಿನ್ ಮಗ ಈ ಹುಡುಗ ಇವನು ಸೋತ್ ಹೋಗ್ತಾನೆ, ಹಣ್ಣಾಗ್ತಾನೆ, ಆದರೆ ಮುಂದೆ ಭಾರೀ ಉನ್ನತಿಯನ್ನು ಪಡಿತಾನೆ ಅಂತ ಹೇಳಿ ಆ ಬ್ರಾಹ್ಮಣ ಹೇಳಿದ್ದ. ಈಗ ನೀನು ಪೂರ್ಣ ಕೆಳಸ್ತರಕ್ಕೆ ಮುಟ್ಟಿದ್ದಿ. ನೀನು ಇನ್ನು ಮೇಲೆ ನಿನ್ನ ಉನ್ನತಿ ಆಗಬೇಕಾದದ್ದು, ಅಭ್ಯುದಯವಾಗಲೇಬೇಕಾದದ್ದು ಆ ಬ್ರಾಹ್ಮಣನ ಸ್ವಾತು ಸತ್ಯವಾಗಿದ್ದರೆ. ಆದ್ದರಿಂದ ನೀನು ಪ್ರಯತ್ನ ಮಾಡು, ಉತ್ತಮವಾದ ಸಿದ್ಧಿಯನ್ನು ಪಡೆ. ಯತ್ರ ನೈವಾದ್ಯ ನ ಪ್ರಾತರ್ಭೋಜನಂ ಪ್ರತಿದೃಶ್ಯತೆ ಪತಿಪುತ್ರ ವಧಾದೇ ತತ್ ಪರಮಂ ದುಃಖಮಬ್ರವೀತ್ ದಾರಿದ್ರ್ಯಮಿತಿ ಯತ್ ಪ್ರೋಕ್ತಂ ಪರ್ಯಾಯ ಮರಣಂ ಹಿತತ್. ದಾರಿದ್ರ್ಯ ಅಂದ್ರೆ ಬೇರೆ ಅಲ್ಲ, ಅದಕ್ಕೆ ಪರ್ಯಾಯ ಏನು ಅಂದ್ರೆ ಮರಣ ಅಂತ. ಮರಣ ಎನ್ನುವುದಕ್ಕೇನೆ ಇನ್ನೊಂದು ಹೆಸರು ದಾರಿದ್ರ್ಯ. ಆದ್ದರಿಂದ ಆ ದಾರಿದ್ರ್ಯದೊಳಗೆ ನೀನು ಬಳಲುವ ಪ್ರಸಂಗ ಬರಬಾರದು. ನೀನು ಪರಾಕ್ರಮಿಯಾಗು, ಉತ್ತಮವಾದ ಸ್ಥಿತಿಯನ್ನು ಹೊಂದು. ಯತ್ರ ನೈವಾದ್ಯನ ಪ್ರಾತಃ ಭೋಜನಂ ಪ್ರತಿದೃಶ್ಯತೆ. ಹಗಲಿನಲ್ಲಾಗಲಿ ರಾತ್ರಿಯಲ್ಲಾಗಲಿ ಊಟ ಸಿಗ್ತಾ ಇಲ್ಲ, ಸಂಪತ್ತಿನಿಂದಿಲ್ಲ, ಸುಖವಾಗಿ ಇರುವುದಕ್ಕೆ ಸಾಧ್ಯವಾಗಿಲ್ಲ. ಅಂಥ ಪ್ರಸಂಗ ಸರಿಯಲ್ಲ. ಅವೃತ್ಯಾಸ್ಮಾನ್ ಪ್ರಜಹತೋ ದೃಷ್ಟ್ವಾ ಕಿಂ ಜೀವಿತೇನತೆ ಯದಿ ಕೃತ್ಯಂ ನ ಪಶ್ಯಾಮಿ ತವಾದ್ಯಾಹಂ ಯಥಾಪುರ. ಅವೃತ್ಯ, ನೀನು ನಿನ್ನ ವೃತ್ತಿಯನ್ನು ಚಲಿಸದೆ, ನಿನ್ನ ವೃತ್ತಿಯನ್ನು ನಡೆಸದೆ, ನೀನೇನ್ ಮಾಡಬೇಕೋ ಆ ಕೆಲಸವನ್ನು ಮಾಡಬೇಕು, ಆ ಕರ್ತವ್ಯವನ್ನು ನಿರ್ವಹಿಸಬೇಕು. ಆ ಕರ್ತವ್ಯವನ್ನು ನಿರ್ವಹಿಸಿದರೆ ಮಾತ್ರ ನಿನಗೆ ಹೊಟ್ಟೆಗೆ ಅನ್ನ ಇದೆ, ಕೀರ್ತಿ ಇದೆ, ಒಳ್ಳೆ ಸೌಖ್ಯವಿದೆ. ಅದಿಲ್ಲದೆ ಇದ್ರೆ ಏನ್ ಪ್ರಯೋಜನ? ನೀನು ವೃತ್ತಿಯನ್ನು ಆಚರಿಸದೇ ಇದ್ರೆ, ಏನು ಪಾಲನೆ ಮಾಡದೇ ಇದ್ರೆ ನಮಗೂ ಹೊಟ್ಟೆಗಿಲ್ಲ, ನಿನ್ನನ್ನು ನಂಬಿದ ಹೆಂಡತಿ ಮಕ್ಕಳಿಗೂ ಗತಿ ಇಲ್ಲ. ಹಾಗಾಗಿ ಯದಿ ಕೃತ್ಯಂ ನ ಪಶ್ಯಾಮಿ ತವಾದ್ಯಾಹಂ ಯಥಾಪುರ. ಶ್ಲಾಘನೀಯಂ ಯಶಸ್ತ್ಯಂಚ ಕಾಶಾಂತಿ ಹೃದಯಸ್ಯ ಮೇ ನೇತಿ ಚೇತ್ ಬ್ರಾಹ್ಮಣಂ ಬ್ರೂಯಾಂ ಧೀರ್ಯೇತ ಹೃದಯಂ ಮಮ ನಹ್ಯಹಂ ನಚ ಮೇ ಭರ್ತ ನೇತಿ ಬ್ರಾಹ್ಮಣ ಮುಕ್ತವಾನ್. ಒಬ್ಬ ಬ್ರಾಹ್ಮಣ ಯಾರಾದರೂ ಬಂದ ಅಂತಂದ್ರೆ ಅವನಿಗೆ ಇಲ್ಲ, ಅವನ ದೇಹಿ ಅಂತ ಬೇಡಿದಾಗ ಇಲ್ಲ ಅಂತ ಹೇಳಿ ಕಳಿಸಿದ್ದಿಲ್ಲ. ಏನೇ ಇರಲಿ, ನಮ್ಮಲ್ಲಿ ಸಾಮರ್ಥ್ಯ ಇತ್ತು, ಸಂಪಾದನೆ ಮಾಡ್ತಿದ್ವಿ, ಆ ಸಂಪಾದನೆ ಮಾಡಿದ್ದನ್ನು ಕೊಟ್ಟೇ ಆಗ್ತಿತ್ತು. ಎಂದೆಂದಿಗೂ ಇಲ್ಲ ಅಂತ ಹೇಳ್ತಿರಲಿಲ್ಲ. ಈಗ ನಿನ್ನ ಕಾಲಕ್ಕೆ ಬಂದಾಗ ಮಾತ್ರ ನಮಗೆ ಬಹಳ ದೊಡ್ಡ ಆಪತ್ತು ಬಂದಿದೆ. ಯಾವ ಬ್ರಾಹ್ಮಣರನ್ನ ನೋಡಿದ್ರೂ ಕೂಡ ಮುಖ ತಿರುಗಿಸಿ ಹೋಗಬೇಕು. ಎಲ್ಲಾದರೂ ಅವನೇನಾದ್ರೂ ಬೇಡಿದ್ರೆ ಏನ್ ಕೊಡ್ಲಿಕ್ಕಿದೆ, ಏನಿಲ್ಲ ಮನೆಯಲ್ಲಿ. ಹಾಗಾಗಿ ಬಹಳ ಕಷ್ಟವಾಗತ್ತೆ. ಅದಕ್ಕಾಗಿ ಬ್ರಾಹ್ಮಣರಿಗೆ ಇಲ್ಲ ಅಂತ ಹೇಳುವ ಪ್ರಸಂಗ ಬಂದಿದೆ. ನಾನು ಹೇಳಿಲ್ಲ, ನಮ್ಮ ಯಜಮಾನರು ಹೇಳಿಲ್ಲ. ನಿನ್ ಕಾಲಕ್ಕೆ ಈಗ ಆ ತರಹ ದಾರಿದ್ರ್ಯವನ್ನು ಅನುಭವಿಸ್ತಾ ಹೇಳುವ ಪ್ರಸಂಗ ಬಂದಿದೆ. ಏಕಶತ್ರುವಧೇನೈವ ಶೂರೋ ಗಚ್ಚತಿ ವಿಶ್ರುತಿಂ. ನೀನು ಸಾವಿರಾರು ಜನರನ್ನು ಕೊಂದು ಭಾರೀ ಪರಾಕ್ರಮವನ್ನು ತೋರಬೇಕಾಗಿಲ್ಲ. ಅತ್ಯುತ್ತಮನಾದಂತಹ ಪರಾಕ್ರಮಿಯಾದ ಒಬ್ಬ ವ್ಯಕ್ತಿಯ ಜೊತೆಗೆ ಯುದ್ಧವಾಡಿ ನೀನು ಗೆದ್ದು ತೋರಿಸು ಸಾಕು. ಅಷ್ಟು ಮಾಡಿದರೆ ಸಾಕು. ಜಗತ್ತಿನೊಳಗೆ ನಿನ್ನ ಪ್ರಖ್ಯಾತಿ ವಿಶ್ರುತಿ ಬೇಕಾದಷ್ಟು ಬರ್ತದೆ.
ಇಂದ್ರೋ ವೃತ್ರಪಧೇನೈವ ಮಹೇಂದ್ರ ಸಮಪದ್ಯತೆ. 100 ಜನರನ್ನ ಸಂಹಾರ ಮಾಡಿದ್ದಕ್ಕಾಗಿ ಮಹೇಂದ್ರ ಮಹೇಂದ್ರ ಅಂತ ಬಂದಿಲ್ಲ ಹೆಸರು ಅವನಿಗೆ, ಇಂದ್ರನಿಗೆ ಮಹೇಂದ್ರ ಅಂತ ಹೆಸರು ಬರುವುದಕ್ಕೆ ಕಾರಣ ಒಬ್ಬ ವೃತ್ರಾಸುರನನ್ನ ಸಂಹಾರ ಮಾಡಿದ್ದಕ್ಕೆ. ವೃತ್ರಂ ಭತ್ವಾ ಮಹಾನಾಸ ಎಂಬುದಾಗಿ ಶಾಸ್ತ್ರದಲ್ಲಿ ಕೇಳ್ತೇವೆ. ಹಾಗಾಗಿ ಇಂದ್ರೋ ವೃತ್ರವಧೇನೈವ ಮಹೇಂದ್ರ ಸಮಪದ್ಯತೆ ಮಾಹೇಂದ್ರಂಚ ಗ್ರಹಂ ಲೇಭೆ ಲೋಕಾನಾಂ ಚೇಶ್ವರೋ ಭವತ. ಆದ್ದರಿಂದ ಮಾಹೇಂದ್ರ ಗ್ರಹ ಅನ್ನುವುದೇನು, ಯಜ್ಞದಲ್ಲಿ ಒಂದು ಪಾತ್ರೆ ಇದೆ, ಆ ಪಾತ್ರದಲ್ಲಿ ಸೋಮರಸವನ್ನು ಪಾನ ಮಾಡುವ ಅಧಿಕಾರವಿದೆ, ಆ ಅಧಿಕಾರವನ್ನು ಪಡೆದ ಮಹೇಂದ್ರ. ಅದಕ್ಕೆ ಕಾರಣವೇನು ಅಂದ್ರೆ ವೃತ್ರಾಸುರನ ಸಂಹಾರ ಮಾಡಿದ್ದು. ಆದ್ದರಿಂದ ನಾಮ ವಿಶ್ರಾವ್ಯ ವೈ ಸಂಖ್ಯೆ ಶತ್ರು ನಾಹೂಯ ದಂಶಿತಾನ್ ಸೇನಾಗ್ರಂಚಾಪಿ ವಿದ್ರಾವ್ಯ ಹತ್ವಾ ವೈ ಪುರುಷಂ ವರಂ ಯದೈವ ಲಭತೆ ವೀರಃ ಸುಯುದ್ಧೇನ ಮಹದ್ಯಶಃ. ಉತ್ತಮವಾದ ಯುದ್ಧವನ್ನು ಆಡಿ ಮಹಾಯಶಸ್ಸನ್ನ, ಅತ್ಯುತ್ತಮ ಕೀರ್ತಿಯನ್ನು ಪಡೆದು ನೀನು ಜಗತ್ತಿಗೆ ಸಂತೋಷಗೊಳಿಸು. ನಿನ್ನ ಬಳಗದವರಿಗೆಲ್ಲರಿಗೆ ಒಂದು ನೀನು ಆದರ್ಶನಾಗು. ಮಾಚ ಸೈಂಧವ ಕನ್ಯಾನಾಂ ಅವಸನ್ನೋ ವಶಂಗಮ. ಸಿಂಧು ದೇಶದ ರಾಜನಿಗೆ ನೀನು ಸೋತಿ. ಈಗ ಅವನು ನಿನ್ನನ್ನು ಕಟ್ಟಿಕೊಂಡು ಹೋಗಿ ತನ್ನ ಮನೆಯಲ್ಲಿ ಹೆಣ್ಣು ಮಕ್ಕಳ ಸೇವೆಯನ್ನು ಮಾಡುವುದಕ್ಕೆ ನಿನ್ನನ್ನು ಹಚ್ಚುವ ಪ್ರಸಂಗ ಬರದಿರಲಿ, ಅಷ್ಟನ್ನಾದ್ರೂ ನೋಡಿಕೋ. ಈಗ ನೀನು ಕೇವಲ ಯುದ್ಧದಲ್ಲಿ ಸೋತು ಮನೆಯಲ್ಲಿ ಕೂತಿ, ನಾಳೆ ಆ ಸಿಂಧುರಾಜ ಮತ್ತೊಮ್ಮೆ ಯುದ್ಧ ಏರಿ ನಿನ್ನ ಮೇಲೆ ಬಂದು ದಾಳಿ ಮಾಡಿದಾಗ ನಿನ್ನನ್ನ ಹೆಡಮುರಿಗೆ ಕಟ್ಟಿಕೊಂಡು ಹೋಗ್ತಾನೆ, ತನ್ನ ವಶದಲ್ಲಿ ಇಟ್ಟು ತನ್ನ ಹೆಣ್ಣು ಮಕ್ಕಳ ಸೇವೆ ಮಾಡುವುದಕ್ಕೆ ನಿನ್ನನ್ನು ಹಚ್ಚುತ್ತಾನೆ. ಹಾಗಾಗುವ ಪ್ರಸಂಗ ಮಾತ್ರ ಬರುವುದು ಬೇಡ. ಮಾಚ ಸೈಂಧವ ಕನ್ಯಾನಾಂ ಅವಸನ್ನೋ ವಶಂಗಮಃ. ಅವರಿಗೆ ವಶನಾಗುವ ಪ್ರಸಂಗ ಬರಬಾರದು ನಿನಗೆ. ಆದ್ದರಿಂದ ನಾಸ್ಮಿನ್ ಜಾತು ಕುಲೇ ಜಾತಃ ಗಚ್ಚೇದ್ಯೋನ್ಯಸ್ಯ ಪೃಷ್ಠತಃ. ನಮ್ಮ ಕುಲದಲ್ಲಿ ಹುಟ್ಟಿದವ ಇನ್ನೊಬ್ಬರ ಬೆನ್ನತ್ತಿದ್ದಿಲ್ಲ, ಎಲ್ಲರೂ ಅವರಿಗೆ ಬೆನ್ನತ್ತಿದವರಿದ್ದಾರೆ. ಅವನು ಇನ್ನೊಬ್ಬರಿಗೆ ಬೆನ್ನತ್ತಿದವನಲ್ಲ, ಅವನು ಪುರೋಗಾಮಿ, ಅಗ್ರಗಾಮಿಯವನು, ಅಗ್ರಗಣ್ಯಯವನು. ಹಾಗೆ ನೀನಾಗಬೇಕು, ಹೀಗಾಗಬೇಕು. ನಿನ್ನ ಯೋಗ್ಯತೆ ಸಂಪೂರ್ಣವಾಗಿ ಇದ್ದದ್ದಕ್ಕೆ, ಸಮೃದ್ಧವಾಗಿ ಇದ್ದದ್ದಕ್ಕೆ ನೀನು ಅತ್ಯದ್ಭುತವಾದ ಸಿದ್ಧಿಯನ್ನು ಪಡೆಯತಕ್ಕಂಥದ್ದು. ಇದು ಬಹಳ ಮಹತ್ವದ ಮಾತು. ಮನುಷ್ಯ ತನ್ನ ಯೋಗ್ಯತೆಯನ್ನು ತಾನು ಅರ್ಥ ಮಾಡಿಕೊಳ್ಳಬೇಕಾದದ್ದು ಮೊದಲನೇದು. ಎರಡು ತಪ್ಪ ಕೆಲಸವಾಗತ್ತೆ, ಎರಡು ಎಕ್ಸ್ಟ್ರೀಮ್ ಕೆಲಸವಾಗತ್ತೆ. ತನ್ನ ಯೋಗ್ಯತೆ ವಿನಾಕಾರಣವಾಗಿ ಓವರ್ ಕಾನ್ಫಿಡೆನ್ಸಿನಿಂದ, ಅತಿಯಾದ ಹೆಚ್ಚಿನ ತನ್ನ ಬಗ್ಗೆ ತಾನು ಗೌರವವನ್ನು ತಾಳಿ ನಾನು ಮಹಾಶಕ್ತಿಶಾಲಿ, ಏನೂ ಮಾಡಬಲ್ಲೆ ಅಂತ ಹೇಳಿ ಸೊಕ್ಕಿನಿಂದ ಜಿಗಿದ ಅಂತಂದ್ರೆ ದೊಡ್ಡ ಅನರ್ಥಕ್ಕೆ ಈಡಾಗ್ತದೆ. ಅಥವಾ ಅದಕ್ಕೆ ವಿಪರೀತವಾಗಿ ತನ್ನಲ್ಲಿ ಏನು ಯೋಗ್ಯತೆ ಇಲ್ಲ ಅಂತ ಹೇಳಿ ತಾನು ಹಿಂದೆ ಸರಿದ್ರೆ ಹಿಂದೆ ಉಳಿತಾನೆ, ಕೆಳಗೆ ಪ್ರಪಾತಕ್ಕೆ ಬೀಳ್ತಾನೆ. ನಮ್ಮ ಆಚಾರ್ಯರು ಹೇಳ್ತಾರೆ, ಶ್ರೀಮದಾಚಾರ್ಯರು, ಯಥಾ ಸ್ವರೂಪ ವಿಜ್ಞಾನಂ ಆತ್ಮನ್ಯಪಿ ನ ದೋಷಕೃತ. ನಾವು ಬಹಳ ಮಹತ್ವದ ಮಾತು, ನಾವು ಸೈಕಾಲಜಿಯೊಳಗೆ ಇವತ್ತಿನ ಜಗತ್ತಿನ ಮಾತಿನೊಳಗೆ ನಾವು ಕೇಳುವಾಗ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಎರಡು ಕಾಂಪ್ಲೆಕ್ಸ್ಗಳನ್ನು ಕೇಳ್ತೇವೆ. ಇನ್ಫೀರಿಯಾರಿಟಿ ಫೀಲಿಂಗ್, ಸುಪೀರಿಯಾರಿಟಿ ಫೀಲಿಂಗ್ ಅವು ಬೇರೆ. ಅದು ಕಾಂಪ್ಲೆಕ್ಸ್ ಆಗಿ ಪರಿಣಾಮವಾದಾಗ ಭಯಾನಕವಾಗ್ತದೆ. ಹಾಗೆ ಆ ಎರಡೂ ಹಂತಗಳು ತಪ್ಪು. ಸುಪೀರಿಯಾರಿಟಿ ಕಾಂಪ್ಲೆಕ್ಸ್, ನಾನು ಏನಿಲ್ಲ ಅದೆಲ್ಲ ಇದೆ ಅಂತ ತಿಳಿದು ನಾನೇನೂ ಮಾಡಬಲ್ಲೆ ಅಂತ ಹೇಳಿ ಸೊಕ್ಕಿನಿಂದ ಓಡಾಡೋದು, ಅಹಂಕಾರದಿಂದ ಓಡಾಡೋದು. ಕಣ್ಣು ನೆತ್ತೆಗೆ ಇರುತ್ತದೆ, ಮೇಲೆ ನೋಡ್ತಾನೆ, ಕೆಳಗೆ ನೋಡುವುದಿಲ್ಲ. ಸ್ತೋಕ ಮುರುವ್ಯಾಂ ಪ್ರಯಾತಿ ಅಂತಂತಾರೆ ವ್ಯವಹಾರದಲ್ಲಿ. ಆ ರೀತಿಯಾಗಿ ಆಗತ್ತೆ. ಮನುಷ್ಯ ನೆಲದ ಮೇಲೆ ಕಾಲೇ ಇಡುವುದಿಲ್ಲ. ಅವನು ನಾನು ಬಹಳ ದೊಡ್ಡ ವ್ಯಕ್ತಿ ಅಂತ ತನ್ನನ್ನು ತಾನು ತಿಳ್ಕೊಂಡಿರ್ತಾನೆ. ಇದು ಬಹಳ ಭಯಾನಕವಾದದ್ದೇ. ಯಾವಾಗ ಕುಸಿದು ಕೆಳಗೆ ಬೀಳ್ತಾನೆ ಅಪ್ಪಳಿಸಿ ಹೇಳಿಗೆ ಬರುವುದಿಲ್ಲ. ಆದ್ದರಿಂದ ಈ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಬೇಡ ಅಂತಂತಾರೆ ಆಚಾರ್ಯ. ಇನ್ನೊಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ನನಗೇನು ಆಗುವುದಿಲ್ಲ, ನಾನು ದುರ್ಬಲ, ನಾನು ಹೇಳಿ. ಆಚಾರ್ಯ ಇದನ್ನಂತೂ ಕಂಡ್ರೆ ಆಚಾರ್ಯರಿಗೆ ಬಹಳ ಸಿಟ್ಟು.